Good morning, students. In the previous video lecture sessions, you have learned how to prepare a total debtors account and how to find out missing information like closing balance of debtors or credit sales, and even problems on preparation of total debtors account. You have learned problems on calculation of total sales also you have learned. And you know it very well that total debtors account is prepared either to find out opening balance of debtors or closing balance of debtors or credit sales or even cash received from debtors when it is missing in the question. Total debtors account ಯಾಕೆ ಮಾಡೋದು ಅಂತೇಳಿ ನಿಮಗೆ ಗೊತ್ತು. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಅಥವಾ ಕ್ರೆಡಿಟ್ ಸೇಲ್ಸ್ ಅಥವಾ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಪ್ರಾಬ್ಲಮಲ್ಲಿ ಕೊಡೋದಿದ್ರೆ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಟೋಟಲ್ ಡೆಟರ್ಸ್ ಅಕೌಂಟ್ ಮಾಡ್ತೇವೆ. ಸೊ ಈ ಹಿಂದೆ ಕವರ್ ಮಾಡಿದಂತಹ ವಿಡಿಯೋ ಲೆಕ್ಚರ್ ಸೆಷನ್ಗಳಲ್ಲಿ ನೀವು ಟೋಟಲ್ ಡೆಟರ್ಸ್ ಅಕೌಂಟ್ ಮಾಡಿ ಕ್ರೆಡಿಟ್ ಸೇಲ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಕಲ್ತಿದ್ದೀರಾ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತೇಳಿ ಕಲ್ತಿದ್ದೀರಾ. ಹಾಗೆಯೇ ಟೋಟಲ್ ಸೇಲ್ಸನ್ನು ಫೈಂಡ್ ಔಟ್ ಮಾಡೋದು ಹೇಗೆ, ಕ್ರೆಡಿಟ್ ಸೇಲ್ಸ್ ಮಿಸ್ಸಿಂಗ್ ಇರುವಾಗ ಪ್ರಾಬ್ಲಮಲ್ಲಿ ಆ ಟೈಪಿನ ಪ್ರಾಬ್ಲಮ್ಸನ್ನು ಸಹ ಕಲ್ತಿದ್ದೀರಾ. ಸೊ ಟುಡೇ ಲೆಟ್ ಅಸ್ ಸಿ ಹೌ ಟು ಪ್ರಿಪೇರ್ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಆ್ಯಂಡ್ ಫೈಂಡ್ ಔಟ್ ದ ಮಿಸ್ಸಿಂಗ್ ಇನ್ಫಾರ್ಮೇಷನ್. ಸೊ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಐದರ್ ಟು ಫೈಂಡ್ ಔಟ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ಸ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ಸ್ or credit purchases or cash paid to creditors is missing in the question. ಪ್ರಾಬ್ಲಮಲ್ಲಿ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇರುವಾಗ ಓಪನಿಂಗ್ ಕ್ರೆಡಿಟರ್ಸ್ ಅಥವಾ ಕ್ಲೋಸಿಂಗ್ ಕ್ರೆಡಿಟರ್ಸ್ ಅಥವಾ ಕ್ರೆಡಿಟ್ ಪರ್ಚೇಸಸ್ ಅಥವಾ ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟರ್ಸ್ ಇದರಲ್ಲಿ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇರುವಾಗ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಟೋಟಲ್ ಕ್ರೆಡಿಟರ್ಸ್ ಅಕೌಂಟನ್ನು ಮಾಡ್ತೇವೆ. So the format of total creditors account I have already covered in the previous video lecture session. So today let us answer a few problems on preparation of total creditors account. ಹೇಗೆ ಮಾಡೋದು ಅಂತ ಹೇಳಿ ನೋಡುವ. Come to the first problem. Prepare total creditors account from the following particulars and find out closing balance of creditors. ಈ ಪ್ರಾಬ್ಲಮ್ ಅಲ್ಲಿ ಅವರು ಹೇಳ್ತಾರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ಸ್ ಮಿಸ್ಸಿಂಗ್ ಇದೆ, ಅದನ್ನು ಫೈಂಡ್ ಔಟ್ ಮಾಡಿ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಮಾಡಿ ಅಂತೇಳಿ. ಸೊ ಹಿಯರ್ ಯು ಆರ್ ಪ್ರೊವೈಡೆಡ್ ವಿತ್ ಸೋ ಮೆನಿ ಇನ್ಫಾರ್ಮೇಷನ್. ಓಪನಿಂಗ್ ಕ್ರೆಡಿಟರ್ಸ್ ಇಸ್ ಗಿವನ್, ಬಿಲ್ಸ್ ಪೇಬಲ್ ಹಾನರ್ಡ್ ಇಸ್ ಗಿವನ್, ಕ್ರೆಡಿಟ್ ಪರ್ಚೇಸಸ್ ಇಸ್ ಗಿವನ್, ಬಿಲ್ಸ್ ಪೇಬಲ್ ಇಶ್ಯೂಡ್, ಬಿಲ್ಸ್ ಪೇಬಲ್ ಡಿಸಾನರ್ಡ್, ಪರ್ಚೇಸಸ್ ರಿಟರ್ನ್ಸ್, ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟರ್ಸ್, ಬಿಲ್ಸ್ ರಿಸಿವೇಬಲ್ ಎಂಡೋರ್ಸ್ಡ್ ಟು ಕ್ರೆಡಿಟರ್ಸ್ ಡಿಸಾನರ್ಡ್, ಡಿಸ್ಕೌಂಟ್ ರಿಸೀವ್ಡ್ ಫ್ರಮ್ ಕ್ರೆಡಿಟರ್ಸ್, ಅಲವೆನ್ಸಸ್ ರಿಸೀವ್ಡ್ ಫ್ರಮ್ ಕ್ರೆಡಿಟರ್ಸ್. ಈ ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ನೋಡಿ. ಓಪನಿಂಗ್ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ, ಕ್ರೆಡಿಟ್ ಪರ್ಚೇಸಸ್ ಕೊಟ್ಟಿದ್ದಾರೆ, ಹಾಗೆ ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಮಿಸ್ಸಿಂಗ್ ಇರೋದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ಸ್ ಮಾತ್ರ. ಸೊ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಪ್ರಿಪೇರ್ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಆ್ಯಂಡ್ ಗೋ ಆನ್ ರೆಕಾರ್ಡಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಇನ್ ದ ಕ್ವಶನ್. ಓಪನಿಂಗ್ ಕ್ರೆಡಿಟರ್ಸ್ ಅಂದರೆ ಅಮೌಂಟ್ ಡ್ಯೂ ಟು ಕ್ರೆಡಿಟರ್ಸ್, ಹಣ ಕೊಡ್ಲಿಕ್ಕೆ ಇರುವಂಥದ್ದು ಲಯಬಿಲಿಟಿ. ಸೊ ಆನ್ ದ ಲಯಬಿಲಿಟಿ ಸೈಡ್ ಯು ರೈಟ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 5,000. ದೆನ್ ಬಿಲ್ಸ್ ಪೇಯಬಲ್ ಹಾನರ್ಡ್ ಜರ್ನಲ್ ಎಂಟ್ರಿ ಏನಾಗ್ತದೆ, ಬಿಲ್ಸ್ ಪೇಯಬಲ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಂತೇಳಿ ಆಗ್ತದೆ. ಸೊ ಅಲ್ಲಿ ಕ್ರೆಡಿಟರ್ಸ್ ಅಕೌಂಟ್ ಬರುವುದಿಲ್ಲ. ಸೊ ಈ ಜರ್ನಲ್ ಎಂಟ್ರಿ ಟೋಟಲ್ ಕ್ರೆಡಿಟರ್ಸ್ ಅಕೌಂಟಲ್ಲಿ ಬರುವುದಿಲ್ಲ, ಜಸ್ಟ್ ಲೀವ್ ಇಟ್. ಬಿಲ್ಸ್ ಪೇಯಬಲ್ ಅಕೌಂಟ್ ನಮ್ಮಲ್ಲಿ ಇಲ್ಲಿ ಮಾಡಲಿಕ್ಕೆ ಹೇಳಲಿಲ್ಲ, ನಮ್ಮಲ್ಲಿ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಮಾತ್ರ ಕೇಳಿದ್ದಾರೆ, ಆದ್ದರಿಂದ ಇದನ್ನು ಈಗ ಬಿಟ್ಟು ಬಿಡಿ ಫಾರ್ ದ ಟೈಮ್ ಬೀಯಿಂಗ್. ನೆಕ್ಸ್ಟ್ ಕ್ರೆಡಿಟ್ ಪರ್ಚೇಸಸ್ ಜರ್ನಲ್ ಎಂಟ್ರೀಸ್ ಪರ್ಚೇಸಸ್ ಅಕೌಂಟ್ ಡೆಟರ್ ಟು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಅಥವಾ ಕ್ರೆಡಿಟ್ ಪರ್ಚೇಸಸ್ ಅಕೌಂಟ್ ಡೆಟರ್ ಟು ಟೋಟಲ್ ಕ್ರೆಡಿಟರ್ಸ್. ಸೊ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಕ್ರೆಡಿಟೆಡ್ ಬೈ ಕ್ರೆಡಿಟ್ ಪರ್ಚೇಸಸ್ 33,000 ಇಲ್ಲಿ ಬರೀರಿ ಕ್ರೆಡಿಟ್ ಸೈಡಲ್ಲಿ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಇಶ್ಯೂಡ್ ಜರ್ನಲ್ ಎಂಟ್ರಿ ಈಸ್ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಡೆಟರ್ ಟು ಬಿಲ್ಸ್ ಪೇಯಬಲ್ ಡೆಬಿಟ್ ಸೈಡಲ್ಲಿ 7,000 ಬರೀರಿ. ಬಿಲ್ಸ್ ಪೇಯಬಲ್ ಡಿಸಾನರ್ಡ್ ಇಶ್ಯೂ ಆದಾಗ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಡೆಟರ್ ಟು ಬಿಲ್ಸ್ ಪೇಯಬಲ್ ಅಂತೇಳಿ ಬರೀತೇವೆ. ಬಿಲ್ಸ್ ಪೇಯಬಲ್ ಇಶ್ಯೂ ಆದಾಗ, ಅದೇ ಡಿಸಾನರ್ ಆದಾಗ ಅದೇ ಜರ್ನಲ್ ಎಂಟ್ರಿಯನ್ನು ರಿವರ್ಸ್ ಬರೆಯೋದು. ಜರ್ನಲ್ ಎಂಟ್ರಿ ಈಸ್ ಬಿಲ್ಸ್ ಪೇಯಬಲ್ ಅಕೌಂಟ್ ಡೆಟರ್ ಟು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್, ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಕ್ರೆಡಿಟೆಡ್ ಬೈ ಬಿಲ್ಸ್ ಪೇಯಬಲ್ 1,000. ರೈಟ್ ಇಟ್ ಆನ್ ದ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಒನ್ ಪರ್ಚೇಸಸ್ ರಿಟರ್ನ್ಸ್ ಜರ್ನಲ್ ಎಂಟ್ರಿ ಈಸ್ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಡೆಟರ್ ಟು ಪರ್ಚೇಸಸ್ ರಿಟರ್ನ್ಸ್ 100 ಡೆಬಿಟ್ ಸೈಡಲ್ಲಿ ಬರೀರಿ. ನೆಕ್ಸ್ಟ್ ಒನ್ ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟರ್ಸ್ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಡೆಟರ್ ಟು ಕ್ಯಾಶ್
18,000 ಬರೀರಿ ಡೆಬಿಟ್ ಸೈಡಲ್ಲಿ. ನೆಕ್ಸ್ಟ್ ಬಿಲ್ಸ್ ರಿಸಿವೇಬಲ್ ಎಂಡಾರ್ಸ್ಡ್ ಟು ಕ್ರೆಡಿಟರ್ಸ್ ಡಿಸಾನರ್ಡ್. ಜರ್ನಲ್ ಎಂಟ್ರಿ ಈಸ್ ಟೋಟಲ್ ಡೆಟರ್ಸ್ ಅಕೌಂಟ್ ಡೆಟರ್ ಟು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್. ಡೆಟರ್ಸ್ ಅಕೌಂಟಲ್ಲಿ ಸಹ ಇದೇ ಟ್ರಾನ್ಸಾಕ್ಷನ್ ಬಂದಿತ್ತು, ನಾವು ಬರೆದಿದ್ದೇವೆ ಟೋಟಲ್ ಡೆಟರ್ಸ್ ಅಕೌಂಟಲ್ಲಿ. ಅದೇ ಎಂಟ್ರಿ ಈಗ ಕ್ರೆಡಿಟರ್ಸ್ ಅಕೌಂಟಲ್ಲಿ ಬರೀಬೇಕು. ಟೋಟಲ್ ಡೆಟರ್ಸ್ ಅಕೌಂಟ್ ಡೆಟರ್ ಟು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಅಂತ ಹೇಳಿದರೆ ಇಲ್ಲಿ ಪೋಸ್ಟಿಂಗ್ ಆಗುವಾಗ ಅದು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಕ್ರೆಡಿಟೆಡ್ ಬೈ ಟೋಟಲ್ ಡೆಟರ್ಸ್ ಅಕೌಂಟ್ 500 ಬರೀರಿ. ನೆಕ್ಸ್ಟ್ ಒನ್ ಡಿಸ್ಕೌಂಟ್ ರಿಸೀವ್ಡ್ ಫ್ರಮ್ ಕ್ರೆಡಿಟರ್ಸ್ 100. ಸೊ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಡೆಟರ್ ಟು ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್ 100 rupees. On the debit side you write. Similarly allowances received from creditors 50. Journal entries total creditors account debtor to allowances received. ನೋಡಿ ಡಿಸ್ಕೌಂಟ್ ರಿಸೀವ್ಡ್ ಅಲವೆನ್ಸ್ ರಿಸೀವ್ಡ್ ಎಲ್ಲ ನಮಗೆ ಇನ್ಕಮ್ ಆಗ್ತದೆ, ಅದರಿಂದ ನಮಗೆ ಕ್ರೆಡಿಟ್ ಕೊಟ್ಟಿದ್ದೇವೆ. ಜರ್ನಲ್ ಎಂಟ್ರಿ ಹೇಗೆ ಬರ್ತದೆ? ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಡೆಟರ್ ಟು ಡಿಸ್ಕೌಂಟ್ ರಿಸೀವ್ಡ್ 100 ಟು ಅಲವೆನ್ಸಸ್ ರಿಸೀವ್ಡ್ ಫ್ರಮ್ ಕ್ರೆಡಿಟರ್ಸ್ 50 ಅಂತೇಳಿ ಬರ್ತದೆ. ಬರಿಬೇಕಿಲ್ಲಿ ಡೆಬಿಟ್ ಸೈಡಲ್ಲಿ ಕ್ರೆಡಿಟರ್ಸ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಬರೀರಿ 50 rupees. ಎಲ್ಲ ಟ್ರಾನ್ಸಾಕ್ಷನ್ಸ್ ಬರ್ದಾದ ಮೇಲೆ ಸಿ ವಿಚ್ ಸೈಡ್ ಟೋಟಲ್ ಈಸ್ ಮೋರ್. ಇಲ್ಲಿ ಕ್ಲೋಸಿಂಗ್ ಕ್ರೆಡಿಟರ್ಸ್ ಮಿಸ್ಸಿಂಗ್ ಇದ್ದ ಕಾರಣ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇರ್ತದೆ, ಅದನ್ನು ಬರೀರಿ. 39,500 ಆಯಿತು. ಅದೇ ಟೋಟಲ್ ಈ ಡೆಬಿಟ್ ಸೈಡಲ್ಲಿ ಬರೀರಿ. ಫೈಂಡ್ ಔಟ್ ದ ಬ್ಯಾಲೆನ್ಸಿಂಗ್ ಫಿಗರ್ ದಟ್ ಈಸ್ 14,250. ಇಟ್ ಈಸ್ ನಥಿಂಗ್ ಬಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ಸ್. ಇಲ್ಲಿ ಬರಿಬೇಕು ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ಸ್. ಅದನ್ನು ನೆಕ್ಸ್ಟ್ ಪೀರಿಯಡ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 14,250. ಓಪನಿಂಗ್ ಬ್ಯಾಲೆನ್ಸನ್ನು ನೆಕ್ಸ್ಟ್ ಪೀರಿಯಡಿಗೆ ಕ್ಯಾರಿ ಡೌನ್ ಮಾಡಬೇಕು. ಇಲ್ಲಿ ಬರಿಬೇಕು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 14,250. ಲೆಟ್ ಅಸ್ ಆನ್ಸರ್ ಒನ್ ಮೋರ್ ಪ್ರಾಬ್ಲಮ್ ಆನ್ ಪ್ರಿಪರೇಷನ್ ಆಫ್ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್. ಇಲ್ಲಿ ಯಾವುದನ್ನು ಕೇಳಿದ್ದಾರೆ ನೋಡಬೇಕು ನೀವು. ಪ್ರಿಪೇರ್ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಆ್ಯಂಡ್ ಫೈಂಡ್ ಔಟ್ ದ ಅಮೌಂಟ್ ಆಫ್ ಕ್ರೆಡಿಟ್ ಪರ್ಚೇಸಸ್ ಅಂತೇಳಿ ಹೇಳಿದ್ದಾರೆ. ಸೊ ಕ್ರೆಡಿಟ್ ಪರ್ಚೇಸಸ್ ಇಸ್ ಮಿಸ್ಸಿಂಗ್ ಹಿಯರ್ ಇನ್ ದಿಸ್ ಕ್ವಶನ್. So you can find out credit purchases by preparing total creditors account. ನೆನಪಿಟ್ಟುಕೊಳ್ಳಿ. So prepare total creditors account. First record opening creditors on the credit side by balance brought down 15,000. Then bills payable issued. Journal entry ಗೊತ್ತು ನಿಮಗೆ. Total creditors account debtor to bills payable 27,000. Next one. ಬಿಲ್ಸ್ ಪೇಬಲ್ ಡಿಸಾನರ್ಡ್ ಆದಾಗ ಜರ್ನಲ್ ಎಂಟ್ರಿ ಹೇಗೆ ಆಗ್ತದೆ? ಬಿಲ್ಸ್ ಪೇಬಲ್ ಅಕೌಂಟ್ ಡೆಟರ್ ಟು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಕ್ರೆಡಿಟೆಡ್ ಬೈ ಬಿಲ್ಸ್ ಪೇಬಲ್ 2,000 ಬರೀರಿ ಅದನ್ನು. ನೆಕ್ಸ್ಟ್ ಪರ್ಚೇಸಸ್ ರಿಟರ್ನ್ಸ್. ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಡೆಟರ್ ಟು ಪರ್ಚೇಸಸ್ ರಿಟರ್ನ್ಸ್ 1,000. ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟರ್ಸ್. ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಡೆಬಿಟ್ ಸೈಡಲ್ಲಿ 8,000 ಬರೀರಿ. Bills receivable endorsed to creditors dishonored. Journal entries total debtors account debtor to total creditors account credited by total debtors account 500. Next discount received from creditors. Total creditors account debtor to discount received 500. Allowances received from creditors 100. Total creditors account debtor to allowances received from creditors 100 ಬರೀರಿ ಅದನ್ನು. ಇದಾದ ಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ಸ್ ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಪ್ರಾಬ್ಲಮಲ್ಲಿ ನಾವು ಆನ್ಸರ್ ಮಾಡಿದ್ರಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ಸ್ ಕೊಟ್ಟಿರಲಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ 10,000. ಅದನ್ನು ಬರೀರಿ ಡೆಬಿಟ್ ಸೈಡಲ್ಲಿ ಬರಿಬೇಕು ಅದನ್ನು. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 10,000. ಇಷ್ಟೆಲ್ಲ ಆದ ಮೇಲೆ ಟೋಟಲ್ ಮಾಡಿ. ಈಗ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇರ್ತದೆ ನಿಮಗೆ. ಡೆಬಿಟ್ ಸೈಡ್ ಟೋಟಲ್ ಮಾಡಿ ದಟ್ ಈಸ್ 46,600. ಸೇಮ್ ಟೋಟಲ್ ಬರೀರಿ ಕ್ರೆಡಿಟ್ ಸೈಡಲ್ಲಿ ಸಹ. ಫೈಂಡ್ ಔಟ್ ದ ಬ್ಯಾಲೆನ್ಸಿಂಗ್ ಫಿಗರ್ ದಟ್ ಈಸ್ 29,100. ದಿಸ್ ಈಸ್ ನಥಿಂಗ್ ಬಟ್ ಕ್ರೆಡಿಟ್ ಪರ್ಚೇಸಸ್. ಇಲ್ಲಿ ಬಂದ ಬ್ಯಾಲೆನ್ಸಿಂಗ್ ಫಿಗರನ್ನು ನಾವು ಇಲ್ಲಿರುವ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಕ್ರೆಡಿಟ್ ಪರ್ಚೇಸಸ್ ಅದು ಅಂತೇಳಿ ತಗೊಳ್ಬೇಕು. ಸೊ ಬೈ ಕ್ರೆಡಿಟ್ ಪರ್ಚೇಸಸ್ 29,100 ಬ್ಯಾಲೆನ್ಸಿಂಗ್ ಫಿಗರ್. ಈಗ ಈ ಕ್ರೆಡಿಟರ್ಸ್ ಅಕೌಂಟಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ಅಲ್ಲ 10,000, ಅದನ್ನು ನೆಕ್ಸ್ಟ್ ಪೀರಿಯಡಿಗೆ ರೆಕಾರ್ಡ್ ಮಾಡಿ ಬರೀರಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 10,000. ದಟ್ಸ್ ಆಲ್. ಈ ಟೈಪಿನ ಪ್ರಾಬ್ಲಮ್ಸ್ಗಳನ್ನು ಕೂಡ ಹಾಗೆ ಸರಿಯಾಗಿ ನೀವು ಕಲಿಬೇಕಾಗ್ತದೆ. ಯು ಮೇ ಗೆಟ್ ಪ್ರಾಬ್ಲಮ್ಸ್ ಫಾರ್ 6 marks or 12 marks ಆನ್ ದೀಸ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಆಲ್ಸೋ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ watch the video at least twice, and even study material relating to this aspect will be uploaded in the Google Classroom. Go through that also. Study sincerely. Regular practice only will help you to
score good marks in the examination. Okay, students, have a very nice day. Thank you so much.